ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳಿ. ಬಂಧುಗಳೇ, ಬೀದರ್ ಜಿಲ್ಲೆಯಲ್ಲಿ ಒಂದು ವಿಚಿತ್ರವಾದಂಥ ದರೋಡೆ ನಡೆದು ಹೋಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಿರೋ ಹಾಗೆ ಪೊಲೀಸ್ ಇಲಾಖೆ ಪೂರ ತಲೆ ಬಿಸಿ ಮಾಡಿಕೊಂಡು ಕಂಡವರನ್ನ ಏನೇನೋ ಕರೆದು ಮಾತಾಡುವಂತ ಮಟ್ಟಕ್ಕೆ ಬಂದು ನಿಂತಿತ್ತು. ಆ ಪರಿಸ್ಥಿತಿಯಲ್ಲಿ ನಿಜವಾದ ಫರಿಯಾದದಾರರೇನಿದಾರಲ್ಲ, ದೂರು ಕೊಟ್ಟಿರೋರು ಇದಾರಲ್ಲ, ಅವರನ್ನ ವಿಚಾರಣೆ ಮಾಡಿದಾಗ ಅಲ್ಲಿ ನಿಜ ಬಣ್ಣ ಬಯಲಾಗಿತ್ತು. ಅವರ ಹೇಳಿರುವಂತಹ ಹೇಳಿಕೆಯನ್ನು ಆಧಾರವಾಗಿಟ್ಟುಕೊಂಡು ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರ ನೇತೃತ್ವದಲ್ಲಿ ಒಂದು ತನಿಖಾ ತಂಡಗಳನ್ನು 4 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿತ್ತು. ಆ 4 ತಂಡಗಳಿಗೆ ಇಂತಿಷ್ಟು ಬಿಸಿ ಮುಟ್ಟಿತ್ತು ಅಂದ್ರೆ ನಿಜಕ್ಕೂ ಯಾರಾದ್ರೂ ಇಲ್ಲಿ ತಂದು ಕುಂದಿರಿಸಬೇಕು, ಯಾರಾದ್ರೂ ಇಲ್ಲಿ ತಂದು ನಿಲ್ಲಿಸಬೇಕು ಅಂತ ಮಟ್ಟಕ್ಕೆ ಪೊಲೀಸರು ಕೂಡ ಬಂದಿದ್ರು ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ಅದೆಲ್ಲ ಇವತ್ತು ಸುಳ್ಳಾಗಿದೆ. ಏನಾಗಿದೆ, ಹೇಗಾಗಿದೆ, ಯಾವ ಕಾರಣಕ್ಕಾಗಿದೆ ಎಂಬುದನ್ನ ಬಹಳ ಇಲ್ಲಿ ಸ್ಪಷ್ಟವಾಗಿ ನಿಮ್ಮ ಮುಂದೆ ನಾವು ಪಡಿಸ್ತಾ ಇದ್ದೀವಿ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಕೌಟಾ ಬಿ ಗ್ರಾಮದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ನಗದು ದರೋಡೆ ಮಾಡಿರುವಂತ ಕತೆ ಕಟ್ಟಿರುವಂತ ದೂರು ದಾಖಲಿಸಿರುವಂತಹ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಿಮ್ಮ ಮುಂದೆ ನಾವು ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ತಾವೆಲ್ಲ ನೋಡ್ತಾ ಇದ್ದೀರಿ, ಸುಮಾರು ದಿನಗಳಿಂದ ಬೀದರ್ ಜಿಲ್ಲೆಯಲ್ಲಿ ನಡಿಬಾರ್ದೆಲ್ಲ ನಡೆದು ಹೋಗ್ತಾ ಇದೆ. ಪೊಲೀಸ್ ಇಲಾಖೆ ಹಾಗೆ ಇದೆ, ಪೊಲೀಸ್ ಇಲಾಖೆ ಹೀಗೆ ಇದೆ, ಪೊಲೀಸ್ ಇಲಾಖೆಗೆ ಎಲ್ಲಿ ಒಂದಿಷ್ಟು ಗೌರವ ಇಲ್ಲ, ಈ ತರ ದರೋಡೆ ಆಗ್ಬಿಟ್ರೆ ಹೇಗೆಲ್ಲ ಮಾಡೋದು ಅಂತ ಹೇಳಿ ನಮ್ಮ ಅಣ್ಣ ತಮ್ಮರೆಲ್ಲ ಚೀರಿ ಸಾರಿ ಹೇಳಿದ್ರು. ಗಂಟಲು ಹರೆ ಮಟ್ಟ ಕೂಡ ಹೇಳಿದ್ರು. ಹೇಳಿ, ಅದೊಂದು ಕಡೆ ಇಡೋಣ, ಅದು ಯಾಕಂದ್ರೆ ಹೇಳಲೇಬೇಕಾಗುತ್ತೆ. ಪತ್ರಿಕೋದ್ಯಮ ಅಂದಾಗ ಪರ ವಿರೋಧಗಳು ಹೇಳಲೇಬೇಕಾಗುತ್ತೆ. ಇರಲಿ, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಆದರೆ ಹೇಳುವಂತಹ ಸಂದರ್ಭ ಪತ್ರಕರ್ತರಲ್ಲ, ಅಲ್ಲಿ ಹೇಳಿಕೆಗಳನ್ನ ಕೊಟ್ಟಿದಾರಲ್ಲ, ಆ ಹೇಳಿಕೆಯನ್ನು ಆಧರಿಸಿ ನಮ್ಮ ಅಣ್ಣ ತಮ್ಮಿದ್ರು ಹೇಳಿದ್ದಾರೆ. ಅದೇನು ತೊಂದರೆ ಇಲ್ಲ ಅಂತ ನಾವು ಭಾವಿಸ್ಕೊಳ್ತೀವಿ. ಆದರೆ ನಾವು ಕೊನೆಗೆ ಕನ್ಕ್ಲೂಸಿಂಗ್ ಬರೋದಿಲ್ಲಪ್ಪ ಅಂದ್ರೆ ಪೊಲೀಸರ ನಿಷ್ಕಾಳಜಿ ನಮ್ಮ ಪದಕ್ಕೆ ನಾವು ಬರ್ತೀವಿ. ಹಾಗಾಗಿ ಎಲ್ಲ ಒಂದ್ ಕಡೆಯಿಂದ ಇದು ಪೊಲೀಸರ ನಿಷ್ಕಾಳಜಿ ಅಲ್ಲ ಅಂತಕ್ಕಂಥದ್ದನ್ನ ಇವತ್ತು ಪೊಲೀಸ್ ಇಲಾಖೆ ದೃಢಪಡಿಸಿದೆ. ಪೊಲೀಸ್ ಇಲಾಖೆ ಮೇಲೆ ಒಂದಿಷ್ಟು ನಂಬಿಕೆ ಇರಲಿ ಅಂತಕ್ಕಂಥ ಮನವಿ ಕೂಡ ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಪ್ರದೀಪ್ ಗುಂಟಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಜನರು ಆ ಆಸ್ಪತ್ರೆ ಮುಂದೆ ನಿಂತುಕೊಂಡು ಹೇಳಿದ್ದು ಕೂಡ ಆಯ್ತು, ಪ್ರತಿಯೊಬ್ಬರು ಕೂಡ ಮಾತಾಡಿಸಿದ್ದು ಆಯ್ತು, ಎಲ್ಲವೂ ಆಯ್ತು, ನಿಮ್ ಕಣ್ಣೆದುರೇ ಇದೆ. ಆದರೆ ಅಲ್ಲಿ ಆಗಿದೆ ಬೇರೆ, ಮಾಡಿದೆ ಬೇರೆ ಆಗಿ ಹೋಗಿದಂತ ಪ್ರಶ್ನೆ ನಿಮ್ಮ ಮುಂದೆ ನಾವಿಲ್ಲಿ ತರಲು ಪ್ರಯತ್ನ ಪಡ್ತಾ ಇದ್ದೀವಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಔರಾದ್ ತಾಲೂಕಿನ ಕೌಟಾ ಬಿ ಗ್ರಾಮದಲ್ಲಿ ಹಾಡು ಹಗಲೇ ಮನೆಯಲ್ಲಿದ್ದ ಮಹಿಳೆ ಮೇಲೆ ಹಲ್ಲೆ ಮಾಡಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ನಗದನ್ನ ದರೋಡೆ ಮಾಡಿ ಹೋಗಿರುವಂತಹ ಘಟನೆ ಪ್ರಕರಣ ಪೊಲೀಸರು ಭೇದಿಸಿದ್ದು, ಇಲ್ಲಿ ಹೇಗೆಲ್ಲ ಭೇದಿಸಿದ್ದಾರೆ ಅನ್ನೋದನ್ನ ಒಂದಿಷ್ಟು ನಾವಿಲ್ಲಿ ಸ್ವಲ್ಪಕ್ಕೆ ನಿಲ್ಲಿಸಬೇಕಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯವರು ಒಂದಿಷ್ಟು ಸ್ಪಷ್ಟನೆ ಮಾಡಿದ್ದಾರೆ. ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಒಂದಿಷ್ಟು ತನಿಖೆ ಮಾಡಿದ ನಂತರದಲ್ಲಿ ಆ ಒಂದಿಷ್ಟು ವಿಚಾರವನ್ನ ಹೇಳಿಕೊಂಡಿದ್ದಾರೆ. ಅದನ್ನ ಆನಂತರ ಹೇಳ್ತೀವಿ ನಿಮಗೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಮನೆಯಲ್ಲಿ ಆರ್ಥಿಕ ಒತ್ತಡ ಮತ್ತು ಸಾಲಗಾರರ ಬಾಧೆಯಿಂದ ಮುಕ್ತಿ ಪಡೆಯಲು ಸುಳ್ಳು ದೂರು ದಾಖಲೆ ಮಾಡಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಸಹಜವಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹಾಡು ಆಗ್ಲೇ ಸೂಟೌಟ್ ಆಯಿತು. ಅದಾದ ನಂತರದಲ್ಲಿ ಏನೇನೋ ಆಗೋಯ್ತು. ಇನ್ನು ಅದು ಮಾಸಿಲ್ಲ ಅಂತೇಳಿ ಅನೇಕ ಜನ ವರದಿ ಮಾಡಿದ್ರು. ಅದ ನಂತರದಲ್ಲಿ ಕೌಟಾ ಬಿ ಗ್ರಾಮದಲ್ಲಿ ಒಂದು ದರೋಡೆ ನಡೆದೋಯ್ತು. ಅದರ ಸುದ್ದಿಯು ಕೂಡ ಅಷ್ಟೇ ವ್ಯಾಪಕವಾಗಿ ಹೋಯ್ತು. ಅದಾದ ನಂತರದಲ್ಲಿ ಏನಾಯ್ತು ಎಂಬುದರ ಬಗ್ಗೆ ಹೇಳಬೇಕಲ್ಲ, ಅದನ್ನ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಪ್ರದೀಪ್ ಗುಂಟಿ ಅವರು ತಮ್ಮ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ವಿವರಗಳನ್ನ ಮುಚ್ಚಿಟ್ಟಿಲ್ಲ, ಅವರು ಬಿಚ್ಚಿಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ನಾವಿಲ್ಲಿ ಹೇಳಲೇಬೇಕಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಕೌಟಾ ಬಿ ಗ್ರಾಮದಲ್ಲಿ ಹಾಡಾಗಲೇ ಮನೆಗೆ ನುಗ್ಗಿ ದರೋಡೆಕೋರ ತಂಡವೊಂದನ್ನ ಮನೆಯಲ್ಲಿದ್ದ ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ 4,25,000 ರೂಪಾಯಿ ಮೌಲ್ಯದ 5 ತೊಲೆ ಚಿನ್ನದ ಗಂಟಲ್ ಅಂತ ಕರಿತೀವಿ ನಾವು,
ಮತ್ತು 4,25,000 ರೂಪಾಯಿ ಮೌಲ್ಯದ 5 ತೊಲೆ ಚಿನ್ನದ ಬಳೆಗಳಂತೆ ಮತ್ತು ಸಂಬಂಧಿಕರು ತಂದು ಮನೆಯಲ್ಲಿ ಇಟ್ಟಿರ್ತಕ್ಕಂಥ 4 ತೊಲೆ 5 ತೊಲೆ ಬಂಗಾರ ಒಟ್ಟು ಅದನ್ನು 4,25,000 ರೂಪಾಯಿ ಮೌಲ್ಯದ ಚಿನ್ನದ ಬಳೆಗಳಂತೆ ಹಾಗೂ 1,27,500 ರೂಪಾಯಿ ಮೌಲ್ಯದ 1.5 ತೊಲೆ ಚಿನ್ನದ ನೆಕ್ಲೆಸ್ ಅಂತೆ ಹಾಗೂ 85,000 ರೂಪಾಯಿ ಮೌಲ್ಯದ 2 ಚಿನ್ನದ ಸುತ್ತುಂಗುರುಗಳಂತೆ ಹಾಗೂ 1,25,000 ರೂಪಾಯಿ ಮೌಲ್ಯದ ಉಂಗುರುಗಳಂತೆ ಒಟ್ಟು 21.25 ಲಕ್ಷ ರೂಪಾಯಿ ನಗದು ದೋಚಿ ಪರಾರಿಯಾಗಿದ್ದಾರೆ ಎಂದು ಸಂತಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡುತ್ತಾರೆ. ಕೌಟ ಬಿ ಗ್ರಾಮದ ಹಲ್ಲೆಗೊಳಗಾಗಿರ್ತಕ್ಕಂಥ ಪತಿರಾಯರು ಪತ್ನಿಯವರು ಸೇರಿಕೊಂಡು ದೂರು ದಾಖಲು ಪಡ್ತಾರೆ. ಆ ಪ್ರಕರಣವನ್ನ ಪೊಲೀಸ್ ಠಾಣೆಯಲ್ಲಿ ದಾಖಲು ಕೂಡ ಆಗುತ್ತದೆ. ಅದಾದ ನಂತರದಲ್ಲಿ ಪ್ರಕರಣವನ್ನ ಅತ್ಯಂತ ಚಾಣಾಕ್ಷತೆ ರೀತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟಿ ಅವರ ನೇತೃತ್ವದಲ್ಲಿ 4 ತಂಡಗಳನ್ನು ರಚಿಸಿ ಪೊಲೀಸರನ್ನು ದೂರು ನೀಡಿರುವ ಕುಟುಂಬದವರೇ ದರೋಡೆ ಕತೆ ಕಟ್ಟಿರುವುದನ್ನ ಪತ್ತೆ ಹಚ್ಚುತ್ತಾರೆ. ನಿಜವಾಗ್ಲೂ ಹೇಳಬೇಕಾದ್ರೆ ಇಲ್ಲಿ ಮನೆಯವರೇ ಕತೆ ಕಟ್ಟುವ ಮೂಲಕ ಸಾಲ ಬಾಧೆಯಿಂದ ಯಾವುದಾದ್ರು ನೆಪ ಒಡ್ಡಿಕೊಂಡು ಹೇಗಾದ್ರೂ ಮಾಡಿ ಬಚಾವಾಗಬೇಕು, ಬದುಕು ಸಾಗಿಸಬೇಕೆಂಬ ನಿಟ್ಟಿನಲ್ಲಿ ಆ ಮನೆಯವರೇ ಕತೆ ಕಟ್ಟಿ ಈ ರೀತಿಯಾಗಿ ದೂರು ದಾಖಲಿದ್ದಾರೆ ಅಂತಕ್ಕಂಥ ಮಾತನ್ನ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟಿ ಅವರು ತಮ್ಮ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿರುತ್ತಾರೆ. ತಮ್ಮ ಮನೆಯಲ್ಲಿ ಆರ್ಥಿಕ ಒತ್ತಡ ಮತ್ತು ಸಾಲಗಾರರಿಂದ ಪಾರಾಗಲು ಪೊಲೀಸರಿಗೆ ಸುಳ್ಳು ಮಾಹಿತಿ ನೀಡಿ ಸುಳ್ಳು ಪ್ರಕರಣ ದಾಖಲಿಸಲು ತನಿಖೆಯಿಂದ ಬಹಿರಂಗಗೊಂಡಿದೆ ಎಂದು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟಿ ಅವರು ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ದೂರಿನಲ್ಲಿ ಕಳ್ಳತನವಾಗಿದೆ ಎಂದು ಉಲ್ಲೇಖಿಸಿರುವಂತಹ ಚಿನ್ನ ಆಭರಣ ಮತ್ತು ನಗದು ರೂಪಾಯಿಗಳನ್ನ ದೂರುದಾರ ಮನೆಯಲ್ಲೇ ಪತ್ತೆಯಾಗಿವೆ ಎಂದು ಅವರು ಸಹ ತಿಳಿಸಿದ್ದಾರೆ. ಅಲ್ಲಿ ಯಾವುದೇ ರೀತಿಯಿಂದ ಕಳ್ಳತನವಾಗಿಲ್ಲ, ಯಾವುದೇ ತರಹದ ಅಲ್ಲಿ ತೊಂದರೆ ಆಗಿಲ್ಲ. ಇದು ಏನೋ ಒಂದಿಷ್ಟು ಷಡ್ಯಂತ್ರವಿದೆ, ಆ ಷಡ್ಯಂತ್ರವನ್ನ ಮಾತ್ರ ಮುಚ್ಚಿಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಬಹಿರಂಗಪಡಿಸಬೇಕಾಗಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಆ ಮನೆಯವರು. ಯಾಕೆ ಹೀಗೆಲ್ಲ ಆಯಿತು, ಯಾವ ಕಾರಣಕ್ಕಾಗಿ ಆಯಿತು ಮತ್ತು ಇದರ ಗತ್ತು ಗೈರತ್ತು ಏನಾಗಿತ್ತನ್ನ ಸ್ಪಷ್ಟಪಡಿಸಬೇಕಾಗಿದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ರೀತಿಯಾಗಿ ತೊಂದರೆಗೀಡಾಗಿರ್ತಕ್ಕಂಥ ಇನ್ ಫರಿಯಾದಿದಾರರೋ ಅವ್ರೇನು ಹೇಳಿದ್ದಾರೆ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ, ಅದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳೋದು ಸುಳ್ಳು ಅಥವಾ ಇವರು ಹೇಳ್ತಕ್ಕಂಥ ಸುಳ್ಳು ಅನ್ನೋದನ್ನ ನಾವಿಲ್ಲಿ ವಿಚಾರ ಮಾಡಬೇಕಾಗಿದೆ. ಆದರೆ ಯಾವ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಮೇಲೆ ಈ ರೀತಿಯಾಗಿ ಭರೋಸೆ ಇಲ್ಲದ ರೀತಿಯಲ್ಲಿ ಮತ್ತು ಹೇಳುವಂತಹ ರೀತಿಗಳಲ್ಲಿ ಹೇಳಲಾರದೆ ಇರುವುದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ಯಾವುದೇ ಕಾರಣ ಕೂಡ ಸತ್ಯತೆಗಳನ್ನು ತಿಳಿದುಕೊಂಡು ನಾವು ಹೇಳಬೇಕಾಗಿರ್ತಕ್ಕಂಥ ಕರ್ತವ್ಯವನ್ನ ಹೇಳಬೇಕು ಅನ್ನೋದು ನಮ್ಮ ಉದ್ದೇಶವಾಗಿತ್ತು. ಆದರೆ ಇವತ್ತು ಸಹ ನಮ್ಮ ಪತ್ರಕರ್ತರಿಗೂ ನಮ್ಮ ತಂಡದವರಿಗೂ ಕೂಡ ನಾವು ಹೇಳೋದು ಎಷ್ಟೇ, ಅಲ್ಲಿ ಯಾರು ದೂರು ದಾಖಲು ಮಾಡಿದಾರೋ ಯಾವ ಕಾರಣಕ್ಕಾಗಿದೆಯೋ ಅದನ್ನು ನಾವು ಮನಗಂಡು ಸುದ್ದಿ ಮಾಡ್ತೇವೆ ವಿನಃ ಅದರ ಹಿಂದಿನ ಗ್ರಹಿಕೆಗಳನ್ನು ನಾವು ನೋಡಕ್ ಹೋಗೋದಿಲ್ಲ. ಈಗ ಇಲ್ಲಿ ಸ್ಪಾಟ್ ಆಗಿ ಇಲ್ಲಿ ಈ ತರ ಹಲ್ಲೆ ಆಗಿದೆ, ಈ ತರ ದರೋಡೆ ಮಾಡಿಕೊಂಡು ಹೋಗಿದ್ದಾರೆ ಅಂತಂದಾಗ ಪೊಲೀಸ್ ಇಲಾಖೆಯವರು FIR ಮಾಡ್ತಾರೆ. FIR ಆಗಿದ್ದನ್ನ ಸುದ್ದಿ ನಮ್ಮ ಅಣ್ಣ ತಮ್ಮರು ಮಾಡಿರ್ತಾರೆ. ಇಲ್ಲಿ ತಪ್ಪು ಯಾರ್ದು ಇಲ್ಲ, ಆದ್ರೆ ತಪ್ಪಿರೋದು ಮನೆಯವ್ರದೇ. ಖುದ್ದಾಗಿ ಮನೆಯ ತಪ್ಪು ಹೇಳಿಕೊಂಡು ಇವತ್ತು ಜಿಲ್ಲಾ ಅಡ್ಮಿನಿಸ್ಟ್ರೇಟಿವ್ಗೆ ಕಪ್ಪು ಚುಕ್ಕೆ ತರುವಂತ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಬನ್ನಿ ಅವರು ಏನ್ ಹೇಳಿದ್ದಾರೆ ಒಂದಿಷ್ಟು ನಮ್ಮ ನಾರಾಯಣಲ್ಲಿ ನೋಡ್ಕೊಂಡು ಸೌಂಡ್ ಬಂದ ತಕ್ಷಣ ನಾನು ಬಂದೆ ನನ್ನ ಕೈ ಹಿಡ್ದೆ ನೋಡ್ಬೇಕು ಅವರು ಒಬ್ಬರು ಹೊರಗೆ ನಿಂತಿರ, ಒಬ್ಬರು ನಂಗೆ ಹೊಡೆದಾರ ಇಲ್ಲಿ ಕಾಲ್ ಮೇಲೆ ಹೊಡೆದಾರ. ಒಂದು ಕೈ ಹೋಗ್ತಾರ. ಮೊಬೈಲ್ ಕಸ್ಕೊಂಡೆ, ನನ್ನ ಸಿಮ್ ಕಸ್ಕೊಂಡೆ. ನನಗೊಬ್ಬ ಹಿಡ್ದನ, ಅವ ನನ್ನ ಸಿಮ್ ಗ್ಯಾಸ್ ಮೇಲೆ ಸುಟ್ಟಿ ಅದು
ಅವ್ರ ಬಹಳಿನ ಜಾಗ ತಗೊಂಡು ನಂಗೆ ಇಲ್ಲೆಲ್ಲ ಚೂಚರಿಲ್ಲೆಲ್ಲ ಮತ್ತು ಕೀ ಕೊಡೋ ಆ ಚಾಲ್ ಮರಿದೆ ಕೀ ಕೊಡೋ ಟಾರ್ಚರ್ ಮಾಡರ ತೋಲ್ ನೋಡ್ದಾರ ನನಗೆ ಸೌಂಡು ಗಂಟಲೆಲ್ಲ ನೈಲತ್ತಿತ್ತು ದವಾ ಸೇರಿಡ್ದೆ ಇಲ್ಲ ಅವ್ರ ಮುಖಕ್ಕೆಲ್ಲ ಕ್ಯಾಪ್ ಇತ್ತು ಇಬ್ಬರೇ ಇದ್ದರು ಅವರಿಗೆ ಕಾಲ್ ಬಂದಿದ ಮೇಲೆ ಅವ್ರು ಯಾರು ಕಾಲ್ ಬಂದಿತ್ತು ಅವರಿಗೆ ಬಾ ಅವ್ರು ಹೊಂಟಾರ ಬಾ ಅಂತಂತ ಕರೆಸ್ಕೊಂಡ್ರು ಅವರು ಇಲ್ಲಿ ಕಟ್ಕೊಂಡಿದ್ದಿತ್ತು ಅಷ್ಟೇ ಪ್ರೀತಿ ನನ್ಗೆ ಹೊಡೆದ ಮೇಲೆ ಎಲ್ಲ ಏನೇನು ಮಾಡ್ಯಾರ ನಂಗೆ ಗೊತ್ತಿಲ್ಲ ಬಕ್ಕೊಳ್ಳೋದಾರೆ ನನ್ನ ಆದ್ನಿದದ ಎಷ್ಟದ ಅಂತ ಗೊತ್ತಿಲ್ಲ ಬಟ್ ಅವ್ರದ್ದೆಲ್ಲ ಇಲ್ಲದ ನನಗೆ ಗೊತ್ತಿಲ್ಲ ನಾನು ಹಾಸ್ಪಿಟಲ್ನಲ್ಲಿ ಆಪ್ರೇಷನ್ ಮಾಡ್ಕೊಂಡಿದ್ಮೇಲೆ ಏನು ಹಾಕೊಂಡಿಲ್ಲ ಏನಿತ್ತೆ ಏನಿಲ್ಲ ನಾನು ಲಾಕರ್ ತೆಗ್ದಿಲ್ಲ ಸಾಪ್ರಿಗೆ ಕೊನಾರ ತಮಗೆಲ್ಲ ಗೊತ್ತಿರೋ ಹಾಗೆ ಈ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಿರುವಂತಹ ಘಟನೆಯೊಂದು ನಿಮ್ಮ ಮುಂದೆ ನಾವು ತಂದಿಟ್ಟಿದ್ದೀವಿ. ಈ ಸುದ್ದಿ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರು ತಪ್ಪದೆ ನಮ್ಮ ಸುದ್ದಿವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋ ಮೂಲಕ ನಮ್ಮ ಸುದ್ದಿವಾಹಿನಿಗೆ ಬೆಂಬಲಿಸಬೇಕಾಗಿ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದೆ. ಯಾವುದೇ ಕಾರಣಕ್ಕೂ ಜಿಲ್ಲಾಡಳಿತ ಮೇಲೆ ಕಪ್ಪು ಚುಕ್ಕೆ ತರುವಂತ ಕೆಲಸ ನಾವು ಮಾಡಬಾರ್ದು, ಇನ್ನೊಬ್ಬರು ಮಾಡಬಾರ್ದು ಅನ್ನೋದೇ ಪೊಲೀಸ್ ಇಲಾಖೆಯ ಒಂದು ಮನವಿಯಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಮತ್ತು ಭರವಸೆ ಇಡಿ ಅಂತ ಹೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ಇದರ ಕತೆ ಬೇರೆ ಬೇರೆ ರೂಪ ತಾಳ್ತಾ ಇದೆ. ಅದು ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನಾರಂಜ ಎಕ್ಸ್ಪ್ರೆಸ್. ಮನೆ ಒಳಗಡೆ ಇಬ್ರು ಮುಸ್ಕದಾರಿಗಳು ಬಂದು ರಾಬ್ರಿ ಪ್ಲಸ್ ಮರ್ಡರ್. ಮನೆ ಒಳಗಡೆ ಇಬ್ರು ಮುಸ್ಕದಾರಿಗಳು ಬಂದು ರಾಬ್ರಿ ಪ್ಲಸ್ ಮರ್ಡರ್. ಮನೆ ಒಳಗಡೆ ಇಬ್ರು ಮುಸ್ಕದಾರಿಗಳು ಬಂದು ರಾಬ್ರಿ ಪ್ಲಸ್ ಮರ್ಡರ್. ಮನೆ ಒಳಗಡೆ ಇಬ್ರು ಮುಸ್ಕದಾರಿಗಳು ಬಂದು ರಾಬ್ರಿ ಪ್ಲಸ್ ಮರ್ಡರ್ ಮಾಡಿದ್ದಾರೆ. ಇಬ್ರು ತುಂಬಾ ಅಂದ್ರೆ ಬೆಂಕಿಯಿಂದ ಸ್ವಲ್ಪ ಎಲ್ಲ ಕಡೆ ಚಾಕುವಿಂದ ಸುಟ್ಟಿದ್ದಾರೆ, ಮತ್ತೆ ತುಂಬಾ ಟಾರ್ಚರ್ ಮಾಡಿದ್ದಾರೆ, ಹೊಡೆದಿದ್ದಾರೆ, ತಲೆಗೆ ಹೊಡಿತಿದ್ದಾರೆ, ಕೈ ಕಾಲಿಗೆಲ್ಲ ಹೊಡಿತಿದ್ದಾರೆ. ಮತ್ತು ಬೀರು ಕೀ ಕುಡ್ಲಿಲ್ಲ ಅಂದಗೋಸ್ಕರನೇ ಇದೆ ಇಷ್ಟೊಂದೆಲ್ಲ ಮಾಡಿದ್ದು. ಹೊಡೆದು ಮತ್ತು ಆಮೇಲೆ ಮೊಬೈಲೆಲ್ಲ ಕೆತ್ಕೊಂಡು ಬೀರು ತೊಗೊಂಡು ಒಳಗಡೆಯಿಂದ ಒಂದು 250 ಗ್ರಾಮಿಂದ ಒಂದು 300 ಗ್ರಾಮ್ ಗೋಲ್ಡ್ ತೊಗೊಂಡೋಗಿದ್ದಾರೆ. ಪ್ಲಸ್ ಒಂದು 3-4 ಲಕ್ಷ ರೂಪಾಯಿ ದುಡ್ಡು ಹೋಗಿದೆ ಅದರಿಂದ. ನಾವು ಸಡನ್ನಾಗಿ ನಾವು ಬಂದ ತಕ್ಷಣ ಹೊರಟೋಗಿದ್ದಾರೆ, ನೋಡಲಿಲ್ಲ, ನಾವು ಯಾರು ಅಂತ ಗೊತ್ತಾಗಲಿಲ್ಲ. ಅವರೇ ಓಪನ್ ಮಾಡಿ ಮತ್ತೆ ಇಮಿಡಿಯೇಟ್ಲಾಗಿ ಹಾಸ್ಪಿಟಲ್ ಕರ್ಕೊಂಡು ತಂದಿದ್ದೆ ನಾವು. ಇನ್ಸಿಡೆಂಟ್ ಕೌಟಾಬಿ ಗ್ರಾಮ ನಮ್ದು. ರಮೇಶ್ ಇಲ್ಲ ನಾವು ನೋಡಲೇ ಇಲ್ಲ. ಅವರು ಇವ್ರು ಒಂದು ಡೋರ್ ಓಪನ್ ಮಾಡಿದ ಮೇಲೆ ಗೊತ್ತಾಗಿದ್ದು. ಬ್ಯಾಕ್ ಸೈಡ್ ಡೋರಿಂದ ಅವ್ರು ಓಪನ್ ಮಾಡಿ ಈ ಥರ ಮಾಡಿಸ್ಕೊಂಡೋಗಿದ್ದು. ಮಾರಿ ಮುಸ್ಕು ಫುಲ್ ಮಾಸ್ಕ್ ಹಾಕೊಂಡು ಯಾರಂತ ಗೊತ್ತಾಗಲಿಲ್ಲ ಅವರು. ಐ ಥಿಂಕ್ 30-45 ನಿಮಿಷ ಅವ್ರು ಒಳಗಡೆ ಇದ್ರು ಅನ್ಸುತ್ತೆ. ಒಳಗಡೆ ಇದ್ರೆ ಇವ್ರಿಗೂ ಒಂದು ಥೈರಾಯ್ಡ್ ಆಪರೇಷನ್ ಆಗಿದೆ ರೀಸೆಂಟ್ ಒಂದು 15 days ಬ್ಯಾಕ್. ಮಾತಾಡೋಕೆ ಬರಲ್ಲ, ಕಿರ್ಚಕ್ಕೂ ಬರಲ್ಲ. ಅದಕ್ಕೋಸ್ಕರ ಅದೇ ಅಡ್ವಾಂಟೇಜಸ್ ತಗೊಂಡು ಈ ಥರ ಆಗಿದೆ. ಗೊತ್ತಿರೋರು ಯಾರು ಅಂತ ಗೊತ್ತಿಲ್ಲ, ಯಾರಿಗೂ ಹೇಳೋಕ್ಕಾಗಲ್ಲ. ಬಟ್ ಆಗಿದೆ ಅದು. ಐ ಥಿಂಕ್ 30-45 ನಿಮಿಷ ಒಳಗಡೆ ಇದ್ದಾರೆ ಅವರು. ಇದ್ದು ನಿಧಾನ ಕೂತ್ಕೊಂಡು ಮಾಡ್ಕೊಂಡು ಹೋಗಿದ್ದಾರೆ. ಯಾರೂ ಇರಲಿಲ್ಲ ಮನೆಯಲ್ಲಿ. ಆ ಥರ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ರು, ಮನೆಯಲ್ಲೆಲ್ಲ ಇವರು ಹೊರಗಡೆ ಹೋಗಿದ್ದಾರೆ. ಹಸ್ಬೆಂಡು ಅವ್ರ ಅಪ್ಪ ಎಲ್ಲ ಸಂತೂರ್ಗೆ ಹೋಗಿದ್ದು, ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದು. ಆ ಬರೋ ಟೈಮಲ್ಲಿ ಇನ್ಬಿಟ್ವೀನ್ 30 to 45 ಮಿನಿಟ್ಸಲ್ಲಿ ಈ ಥರ ಆಗಿದ್ದು. ನಮ್ಮ ಹೆಸರು ರಮೇಶ್ ಕಾದ್ಗೆ. ಅವ್ರ ತಮ್ಮನೇ ಆಗ್ಬೇಕು ನಮಗೆ ಅವರು.